ಈಗ್ಲಾದ್ರೂ ಹೇಳಮ್ಮ, ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ಏನೋ ಅಂತ ಆಶೀರ್ವಾದ ಮಾಡ್ಲು. ನಿನ್ನ ಪಾಲಿಗೆ ತಾಯಿಯಾಗಿ ನಿಂತಿಲ್ಲ ನಾನೀಗ. ನಿನ್ನ ಜೀವವನ್ನು ತೆಗೆದುಕೊಳ್ಳುವ ಯಮ ಆಗಿದ್ದೀನಿ ನಿನ್ನ ಪಾಲಿಗೆ ನಾನು. ನೀನು ಮಾಡಿರುವ ಈ ಕೆಟ್ಟ ಕೆಲಸ ನಿನ್ನಪ್ಪನಿಗೆ ತಿಳಿದು ನಿನ್ನಪ್ಪ ಈಗಾಗಲೇ ಆಜ್ಞೆ ಮಾಡಿ ಹೋಗಿದ್ದಾರೆ. ಏನೆಂದು? ನೀನು ಜೀವಂತ ಬದುಕಿರಬಾರ್ದು ಅಂತ. ಹೌದು, ನಾನೀಗ ಕೊಟ್ಟಿದ್ದು ಹಾಲಲ್ಲ, ವಿಷವನ್ನ ಕೊಡಿಸಿದ್ದೀನಿ ನಾನು. ಅಮ್ಮ, ಇಲ್ಲಮ್ಮ, ನೀನ್ ಸುಳ್ಳು ಹೇಳ್ತಾ ಇದೀಯ, ನಾನು ನಂಬಲ್ಲಮ್ಮ. ಜಗತ್ತಿನಲ್ಲಿ ಯಾವ ತಾಯಿಯನ್ನು ತನ್ನ ಮಗನಿಗೆ ಹಾಲು ಕುಡಿಸ್ತಾಳೆ ಹೊರತು ವಿಷವನ್ನು ಕುಡಿಸೋದಿಲ್ಲ ಅಮ್ಮ, ವಿಷವನ್ನು ಕುಡಿಸೋದಿಲ್ಲ. ನಿಜ ಹೇಳಮ್ಮ, ನೀ ನನಗೆ ಕೊಟ್ಟಿದ್ದ ಹಾಲಮ್ಮ, ವಿಷ ಅಲ್ಲ. ಹೆತ್ತ ತಾಯಿ ಯಾವುದೇ ಕಾರಣಕ್ಕೂ ವಿಷ ಕೊಡುವುದಿಲ್ಲ. ಆದ್ರೆ ನಿನ್ನ ಹೆತ್ತ ತಾಯಿಯ ಹಾಲು ವಿಷವಾಗಿ ಹೋಯ್ತು ಕಣೋ. ನಿನ್ನ ಹೆತ್ತ ತಾಯಿಯ ಹಾಲು ವಿಷವಾಗಿ ಹೋಯ್ತು. ಅಮ್ಮ, ಎತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯುವುದು ನನ್ನ ಹಣೆ ಬರದಲ್ಲಿ ಬರ್ತಿದ್ರೆ ಅದಕ್ಕೆ ಇದನ್ನ ಯಾಕೆ ಹೊಣೆ ಮಾಡಲಿ? ಅಮ್ಮ, ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ನೀವು ದೇವ್ರಮ್ಮ. ಅಮ್ಮ, ಕೊನೆದಾಗ ಒಂದು ಮಾತಾಡ್ತೀನಮ್ಮ. ನಾನು ಅಂಬಿಕಾನ ಮನ್ಸಾರಿ ಇಷ್ಟಪಟ್ಟಿದ್ದಮ್ಮ. ಅವಳು ನನ್ನ ಪ್ರೀತಿ ಒಪ್ಪಲಿಲ್ಲ ಅಂತ ಅವಳ ಮೇಲೆ ನಾನು ಕೆಟ್ಟ ಯೋಚನೆ ಮಾಡ್ಬಿಟ್ನಮ್ಮ, ಕೆಟ್ಟ ಯೋಚನೆ ಮಾಡ್ಬಿಟ್ಟು. ಅಮ್ಮ, ಕಣ್ಣಲ್ಲಿ ಬರ್ತಾ ಇದೆ, ನಾನು ಸತ್ತು ಹೋಗ್ತಾ ಇದ್ದೀನಿ ಅಂತ ಅಲ್ಲಮ್ಮ, ದೇವ್ರಂತ ತಂದೆ ತಾಯಿನ ಬಿಟ್ಟು ದೂರ ಹೋಗ್ತಾ ಇದ್ದೀನಲ್ಲ ಅಂತ ನೋವು ಬರ್ತಾ ಇದೆ ಅಮ್ಮ. ಅಮ್ಮ, ಎಂತ ದೇವ್ರಂತ ಹೊಟ್ಟೆಯಲ್ಲಿ ಎಂತ ರಾಕ್ಷಸ ಹುಟ್ಟುಬಿಟ್ಟಲ್ಲ ಅಂತ ದುಃಖ ಆಗ್ತಾ ಇದೆ. ಅಮ್ಮ, ಮುಂದಿನ ಜನ್ಮದಲ್ಲಿ ನಿಮ್ಮಂತ ತಂದೆ ತಾಯಿಗಳಿಗೆ ಮಗನಾಗಿ ಹುಟ್ಟಬೇಕು. ಆದ್ರೆ ಒಳ್ಳೆಯವನಾಗಿ ಹುಡ್ತೀನಮ್ಮ, ಒಳ್ಳೆಯವನಾಗಿ ಹುಡ್ತೀನಿ. I know